ವಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ IPL ಅಲ್ಲಿ ಈ ಚೇಂಜಸ್ಗಳು ಆಗಬೇಕು ಅಂತ ಸಚಿನ್ ತೆಂಡೂಲ್ಕರ್ ಅವರು ಸ್ವಲ್ಪ ಪ್ರಪೋಸ್ ಮಾಡಿದ್ದಾರೆ. ಅವರ ಒಂದು ಅಭಿಪ್ರಾಯನ, ಹಾನೆಸ್ಟ್ ಅಭಿಪ್ರಾಯನ ಇಷ್ಟು ವರ್ಷ IPL ನೋಡೋದ ನಂತರ ಡೆವಲಪ್ ಆಗಿರುವಂತ ರೀತಿ ನೋಡ್ತು ಅಂತಂದ್ರೆ ಅವ್ರಿಗೆ ಈ ಆಸ್ಪೆಕ್ಟ್ ಅವ್ರಿಗೇನೋ ಕನ್ವಿನ್ಸಿಂಗ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅವರು ಈ ಅಭಿಪ್ರಾಯನ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಸೀಸನ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಏನಿದೆ ಇದು ಸಿಕ್ಕಾಪಟ್ಟೆ ನೆಗೆಟಿವ್ ಶೇಡ್ ನ ತಗೊಂಡಿದೆ ಈ ಸೀಸನ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್. ಅಂಡ್ ನೆಕ್ಸ್ಟ್ ಸೀಸನ್ಗೆ ನನ್ನ ಪ್ರಕಾರ 95% ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರೋದಿಲ್ಲ. ಇನ್ನೆಲ್ಲ 5% ಪಾಸಿಬಿಲಿಟಿ ಇರುತ್ತೆ ಅಷ್ಟೇ. ಏನಾದ್ರು ಇಲ್ಲ ಲಾಸ್ಟ್ ಸೈಕಲ್ ಇದೆ, ಇದು ಒಂದು ಸ್ವಲ್ಪ ಮೆಗಾ ಆಕ್ಷನ್ ಬೇರೆ ಬರ್ತಿದೆ, ಒಂದು ಸೈಕಲ್ ನಡೆಸ್ಬಿಡೋಣ, ನೆಕ್ಸ್ಟ್ ಮೆಗಾ ಆಕ್ಷನ್ ಇಂದ ಹೊಸ ಆಕ್ಷನ್ ಇಂದ ಸಪ್ರೇಟ್ ರೂಲ್ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಮಾಡ್ಬೋದು. ಬಟ್ ನನ್ನ ಪ್ರಕಾರ 95% ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ 2027 IPLಗೆ ತೆಗೆದು ಹಾಕ್ತಾರೆ. ಜುಲೈ 31st ಒಂದು ಮೀಟಿಂಗ್ ನ ಕರೆದಿದ್ದಾರಂತೆ. ಸೊ ಈ ಒಂದು ಮೀಟಿಂಗ್ ಅಲ್ಲಿ ಎಲ್ಲ IPL ಫ್ರಾಂಚೈಸಿಗಳೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಅಂಡ್ ಸಿಕ್ಕಾಪಟ್ಟೆ ಫ್ರಾಂಚೈಸಿಗಳು ಇದರ ಅಗೇನ್ಸ್ಟ್ ಆಗಿದ್ದಾರೆ. ಅಂಡ್ ಸಿಕ್ಕಾಪಟ್ಟೆ ಕ್ಯಾಪ್ಟನ್ಸ್ಗಳು ಕೂಡ ಅಗೇನ್ಸ್ಟ್ ಆಗಿದ್ದಾರೆ. ನಮ್ಮ RCB ಕ್ಯಾಪ್ಟನ್ ಕೂಡ ಇದರ ಅಗೇನ್ಸ್ಟ್ನೇ ಇರೋದು, ಶುಭ್ಮನ್ ಗಿಲ್ ಕೂಡ ಇದರ ಅಗೇನ್ಸ್ಟ್ನೇ ಇರೋದು. ಸೊ ಮೈನ್ ಆಗಿರುವಂತ ಟೀಮ್ಗಳನ್ನೇ ಎಲ್ಲ ಆಲ್ಮೋಸ್ಟ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಅಷ್ಟೇ. ಹೋಗ್ತಾ ಹೆಂಗಾಗಿದೆ ಅಂತಂದ್ರೆ ಎಲ್ಲ ಇವಾಗ ನೆಗೆಟಿವ್ ಶೇಡ್ ನ ತಗೊಂಡಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬೇಡ, 11 ಜನನೇ ಸಾಕು ಅನ್ನೋ ಹತ್ರ. ಸೊ ಹೌದು, ನನ್ನ ಪ್ರಕಾರನೂ ಕೂಡ ಅಷ್ಟೇ, 11 ಜನ ಸಾಕು, ಇಂಪ್ಯಾಕ್ಟ್ ಪ್ಲೇಯರ್ನ ಅವಶ್ಯಕತೆ ಇಲ್ಲ. ಸಚಿನ್ ತೆಂಡೂಲ್ಕರ್ ಏನು ಪ್ರಪೋಸ್ ಮಾಡಿದ್ದಾರೆ ಅಂತಂದ್ರೆ ಇರೋದೇ 20 ಓವರು, ಏನಿಲ್ಲೇನು ಟೆಸ್ಟ್ ಮ್ಯಾಚ್ನ ಆಡ್ತಾ ಇಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ನ ಕರ್ಕೊಂಬರೋದಕ್ಕೆ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ನ ಕರ್ಕೊಂಬರೋದಕ್ಕೆ, ರಿಪ್ಲೇಸ್ ಮಾಡೋದಕ್ಕೆ, ಹಿಂಗೆಲ್ಲ ಮಾಡೋದಕ್ಕೆ ಏನು ದೊಡ್ಡ 100 ಓವರು 200 ಓವರ್ ಏನು ಆಡ್ತಾ ಇಲ್ಲ, ಆಡ್ತಿರೋದೇ 20 ಓವರು. ಅದ್ರಲ್ಲಿ ನೀವು ಎಕ್ಸ್ಟ್ರಾ ಒಬ್ಬ ಬ್ಯಾಟರ್ನ ಕರ್ಕೊಂಬರ್ತೀರಾ ಅಂತಂದ್ರೆ ಬೌಲರ್ಸ್ಗಳು ನೆಗೆಟ್ ಆಗೋಗ್ಬಿಡ್ತಾರೆ, ಎಸ್ಪೆಷಲಿ ಸ್ಪಿನ್ನರ್ಸ್ಗಳು ನೆಗೆಟ್ ಆಗೋಗ್ಬಿಡ್ತಾರೆ. ನೋಡಿ ಈ ಸೀಸನ್ ಸ್ಪಿನ್ನರ್ಸ್ಗಳು ಸರಿಯಾಗಿ ಹೊಡೆದ ತಿಂದಿದ್ದಾರೆ. ಸ್ಪಿನ್ನರ್ಸ್ಗಳು ಧ್ವಂಸ ಆಗೋಗ್ಬಿಟ್ಟಿದೆ ಈ ಸೀಸನು. ಸ್ಪಿನ್ನರ್ಸ್ಗಳಿಗೆ ಬಿಗಡ್ಸೇ ಬೀಳ್ತಾ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಬ್ಯಾಟರ್ಸ್ಗಳು ಬಂದ್ಬಿಟ್ಟು ಹಾವಳಿ ಕೊಡ್ತಾವ್ರೆ, ಅಲ್ಲಿ ಚಚ್ ಆಗ್ತಾವ್ರೆ. ಒಂಥರ ಪ್ರೆಷರ್ ಅನ್ನೋದು ಇಲ್ಲಿ ಬೌಲರ್ಸ್ಗಳಿಗೆ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ಸ್ಪಿನ್ನರ್ಸ್ಗಳಿಗೆ ಜಾಸ್ತಿ ಆಗ್ತದೆ ಪ್ರೆಷರ್ ಅನ್ನೋದು. ಸ್ಪಿನ್ನರ್ಗಳೇ ಕಾಣಿಸ್ತಾ ಇಲ್ಲ. ಮುಂಚೆ ಸ್ಪಿನ್ನರ್ಗಳು ಟಾಪಲ್ಲಿ ಇರೋರು, ಹೈಯೆಸ್ಟ್ ವಿಕೆಟ್ ಟೇಕರ್ಗಳ ಲಿಸ್ಟಲ್ಲಿ ಮೇಲ್ಗಡೆ ಬಂದಿರೋರು. ಬಟ್ ಇವಾಗ ಕಾಣಿಸ್ತಾ ಇಲ್ಲ, ಯಾರು ಕೂಡ ಕಾಣಿಸ್ತಾ ಇಲ್ಲ, ಒಂಥರ ಕಾಣೆ ಆಗ್ತಾ ಇದ್ದಾರೆ ಅಂತ ಹೇಳ್ಬೇಕು. ಅಂಡ್ ಆಲ್ರೌಂಡರ್ನ ಒಂಥರ ಪ್ಲೇಯಿಂದ ತೆಗೆದುಬಿಡುತ್ತೆ, ನೆಗೆಟ್ ಮಾಡ್ಬಿಡುತ್ತೆ. ಮೈನ್ ಒಬ್ಬ ಆಲ್ರೌಂಡರ್ ಅಂತ ಇರ್ತಾರೆ, ಅವ್ರನ್ನ ಆಲ್ಮೋಸ್ಟ್ ನೆಗೆಟ್ ಮಾಡ್ಬಿಡುತ್ತೆ ಈ ಒಂದು ಇಂಪ್ಯಾಕ್ಟ್ ಪ್ಲೇಯರಲ್ಲೂ. ಸೊ ಇವರು ಹೇಳಿರೋದು ಅದನ್ನೇ, ಸಚಿನ್ ತೆಂಡೂಲ್ಕರ್ ಅವರು ಈ ಥರ ಎಲ್ಲ ಬೇಕಾಗಿಲ್ಲ, 11 ಜನನ ಆಡಿಸಿ ಸಾಕು, 11 ಜನನೇ ನಾವು ಆಡ್ಕೊಂಬಂದಿರೋದು ಹಿಂದೆಯಿಂದನೂ ಕೂಡ, ಇವಾಗಲೂ 11 ಜನ ಇದ್ರೆ ಸಾಕತ್ತು, 12 ಜನ ಎಲ್ಲ ಬೇಕಾಗಿಲ್ಲ ಅಂತ ಹೇಳಿದರೆ. ಅದರಲ್ಲಿ ಆಡೋದೇ 20 ಓವರಲ್ಲಿ ಮಧ್ಯದಲ್ಲಿ ಇವ್ನು ಬೇರೆ ಪೋಣಿಸ್ತೀರಾ, ಅಲ್ಲಿ 12 ಜನನ ಪೋಣಿಸ್ತೀರಾ. ಸೊ ಎಷ್ಟು ಸ್ಟ್ರೆಂಥನ್ ಆಗುತ್ತೆ ಬ್ಯಾಟಿಂಗು, ಆಡೋದೇ 20 ಓವರ್ಗೆ ಅಂತ ಹೇಳಿದರೆ. ಜೊತೆಗೆ ಇನ್ನೂ 2 ರೂಲ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅವರ ಅಭಿಪ್ರಾಯದ ಪ್ರಕಾರ ಸಚಿನ್ ತೆಂಡೂಲ್ಕರ್ ಹೇಳೋದೇನು ಅಂತಂದರೆ 5 ಓವರು ಒಬ್ಬ ಬೌಲರ್ಗೆ ಕೊಡಬೇಕು, 4 ಓವರ್ ಕೊಡಬಾರ್ದು. 5 ಓವರ್ ಮ್ಯಾಕ್ಸಿಮಮ್ ಲಿಮಿಟ್ನ ಇದನ್ನ 4 ರಿಂದ 5 ಓವರ್ಗೆ ಸೆಟ್ ಮಾಡಬೇಕು. ಇದು ನಾನು ಹೇಳ್ತಾ ಇರುವಂಥದ್ದು, ನನಗೆ ಬೇಕಾಗಿರುವಂಥದ್ದು. ಸೊ ನನ್ನ ಪ್ರಕಾರ 5 ಓವರ್ಗೆಲ್ಲ ಸೆಟ್ ಆಗಾದ್ರೆ 4 ಓವರ್ ಇದನ್ನೇ ಬೆಟರು. ನಾವು ನೋಡ್ಕೊಂಡು ಬಂದಿವಿ ಟ್ರೆಡಿಷನಲ್ ಆಗಿ, ಮುಂಚೆಯಿಂದ ಕೂಡ 4 ಓವರ್ ನೋಡ್ಕೊಂಡು ಬಂದಿದ್ವಿ. 5 ಓವರ್ ಎಲ್ಲ ಆಯಿತು ಅಂದರೆ ಅದು ಬೌಲರ್ಗೂ ಹೆವಿ ಆಗುತ್ತೆ, ಜೊತೆಗೆ ನೋಡೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. 5 ಓವರ್ ಆಯಿತು 4 ಬೌಲರ್ಸ್ ಮಾಡೋದು ಅಂದರೆ ಇವ್ರದೇ ಇಂಪ್ಯಾಕ್ಟ್ ಪ್ಲೇಯರ್ನ ತೆಗೆದ್ಬಿಡ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಇಲ್ಲಿ 5 ಓವರ್ನ ಕೊಟ್ಬಿಡಿ ಅನ್ನೋ ಆ ಥರ ಆ್ಯಂಗಲಲ್ಲಿ ಹೇಳಿದರೆ. ಬಟ್ ನನ್ನ ಪ್ರಕಾರ 4 ಓವರ್ ಮಾಡ್ತು ಅಂದ್ರೆ ಬೆಟರ್ ಆಗಿರುತ್ತೆ. ಸೊ ಈ ರೂಲ್ ಎಲ್ಲ ಚೇಂಜ್ ಆಗಲ್ಲ ಗುರು. ಇನ್ನೂ ಇಂಪ್ಯಾಕ್ಟ್ ಪ್ಲೇಯರ್ ಬೇಕಾದ್ರೆ ಕಿತ್ತಾಕ್ತಾರೆ. ಇದು ಒಂಥರ ಟ್ರೆಡಿಷನಲ್ ಆಗಿ ನಡ್ಕೊಂಡು ಬಂದಿದೆ. ಇಂಟರ್ನ್ಯಾಷನಲ್ ಚೇಂಜ್ ಮಾಡಬೇಕಾಗುತ್ತೆ ಅಷ್ಟೇ, 5 ಓವರ್ ಕೊಡಬೇಕು ಒಬ್ಬ ಬೌಲರ್ಗೆ ಅನ್ನೋದು ಆಯಿತು ಅಂತ ಅಂದಾಗ. ಸೊ 4 ಓವರ್ ಇರುತ್ತೆ. ಆ್ಯಂಡ್ ಇನ್ನೂ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಸಚಿನ್ ತೆಂಡೂಲ್ಕರ್ ಅನ್ನೋದು ಪವರ್ ಪ್ಲೇಲಿ 6 ಓವರ್ ಇದೆಯಲ್ಲ, ಈ ಪವರ್ ಪ್ಲೇಲಿ ಬ್ಯಾಟಿಂಗ್ ಪವರ್ ಪ್ಲೇನ 4 ಓವರ್ ಮಾಡಿಬಿಡಿ ಕಂಪ್ಲೀಟ್ ಆಗಿ. ಅಂದರೆ 2 ಫೀಲ್ಡರ್ ಔಟ್ಸೈಡ್ ಸರ್ಕಲ್ ಇರೋ ಥರ. ಆಮೇಲೆ ಇನ್ನೂ 2 ಓವರ್ ಏನು ಮಿಕ್ಕಿರುತ್ತೆ ಅದ್ರ ಥರ ಬೌಲಿಂಗ್ ಪವರ್ ಪ್ಲೇ ಥರ, ಅದರ ಫೀಲ್ಡಿಂಗ್ ಪವರ್ ಪ್ಲೇ ಥರ ಕೊಟ್ಬಿಡಿ. ಅದನ್ನು ಯಾವಾಗ ಬೇಕಾದ್ರೂ ಫೀಲ್ಡಿಂಗ್ ಟೀಮು ಯುಟಿಲೈಸ್ ಮಾಡ್ಕೊಬೋದು. ಅಂದರೆ ಥ್ರೂ ಔಟ್ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. 4 ಓವರ್ ಆದ ನಂತರ ಅದನ್ನ ಆಮೇಲೆ ಯೂಸ್ ಮಾಡ್ಕೊಬೇಕು ಅಂತೇನಿಲ್ಲ, ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಅನ್ನೋ ಥರ ಫೀಲ್ಡಿಂಗ್ ಸೈಡ್ಗೆ ಸ್ವಲ್ಪ ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಬೇಕಾದ್ರೆ ಸ್ಪಿನ್ನರ್ನ ಕರೆಸೋ ಥರ ಆ ಟೈಮಲ್ಲಿ ಪವರ್ ಪ್ಲೇಲಿ, ಫೀಲ್ಡಿಂಗ್ ಪವರ್ ಪ್ಲೇಲಿ ಕಲಿಸೋ ಥರ ಆ 2 ಓವರಲ್ಲಿ. ಬ್ಯಾಟಿಂಗ್ ಪವರ್ ಪ್ಲೇ ಮಾತ್ರ ಇದ್ರೆ ಹೆಂಗೆ, ಬೌಲಿಂಗು ಕೂಡ ಸ್ವಲ್ಪ ಪವರ್ ಪ್ಲೇ ಅನ್ನೋದು ಇರಬೇಕಲ್ಲ, ಬೌಲರ್ಸ್ಗಳು ಸ್ವಲ್ಪ ಅವ್ರ ಪವರ್ನ ತೋರಿಸ್ಬೇಕಲ್ಲ. ಅದಕ್ಕೋಸ್ಕರ ಈ ಥರ ಒಂದು 2 ಓವರ್ನಾದರೂ ಬೌಲರ್ಸ್ಗಳಿಗೆ ಕೊಡಿ, ಫೀಲ್ಡಿಂಗ್ ಸೈಡ್ಗೆ ಕೊಡಿ, 4-2 ಮಾಡಿ ಅನ್ನೋ ಥರ ಇವರು ಅಭಿಪ್ರಾಯನ ಪಡ್ತಾ ಇದ್ದಾರೆ. ಸೊ ಈ 2 ಚೇಂಜ್ ಏನಿದೆ ಇದು ಸಿಕ್ಕಾಪಟ್ಟೆ ಒಂಥರ ಅಡ್ವಾನ್ಸ್ ಆಗಿ ಬರಬೇಕು. ಅಂದರೆ ಈ ಪವರ್ ಪ್ಲೇ ವಿಚಾರದಲ್ಲಿ ಹೇಳ್ತಿರೋದಾಗಿರ್ಬೋದು, ಜೊತೆಗೆ ಬೌಲರ್ಸ್ಗಳಿಗೆ 5 ಓವರ್ ಕೊಡೋ ವಿಚಾರದಲ್ಲಿ. ಸೊ ಇದೊಂದು ಸ್ವಲ್ಪ ಹೆವಿ ಯೋಚನೆ ಮಾಡುವಂಥ ವಿಚಾರ. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ನ ತೆಗೆದಾಕೋದ್ರ ಬಗ್ಗೆ ಏನು ಜಾಸ್ತಿ ಯೋಚನೆ ಮಾಡುವಂಥದ್ದೆಲ್ಲ ಏನಿಲ್ಲ. ಅದನ್ನು ಸುಮ್ಮನೆ ಅದೊಂಥರ ಟ್ರ್ಯಾಶ್ ಥರ ಓಡಿಸಿದ್ರೆ ಆಯ್ತು, ಅದನ್ನು ಬಿಸಾಕೋದ್ರಾಯ್ತು, ಬ್ಯಾನ್ ಮಾಡೋದ್ರಾಯ್ತು ಇಂಪ್ಯಾಕ್ಟ್ ಪ್ಲೇಯರ್ನ. ಸೊ ನನ್ನ ಪ್ರಕಾರ, ನನ್ನ ಒಂದು ಅನಿಸಿಕೆ ಪ್ರಕಾರ ನೋಡ್ತು ಅಂದರೆ ಆಗಿರುವಂಥ ರೀಸೆಂಟ್ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತು ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ನೆಕ್ಸ್ಟ್ ವರ್ಷ ಇರೋದಿಲ್ಲ.